ನೀಡ್ಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ತುಂಬ ದೊಡ್ಡದಾದ ಬಾಕ್ಸ್ ಇರುವಂಥದ್ದು. ಹೌದು, ನೀವೇನಾದರೂ ನಿಮ್ಮ ಮನೆಗೆ ಅಥವಾ ಆಫೀಸ್ಗೆ ಒಂದು ಚೇರ್ ನೋಡ್ತಾ ಇದ್ದೀರಾ ಅಂತಂದರೆ, ಒಳ್ಳೆ ಕ್ವಾಲಿಟಿ ಆಫೀಸ್ ಚೇರ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಎಪಿಸೋಡ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹೌದು, ಇವತ್ತು ನಮ್ಮ ಮುಂದೆ ಇರುವಂಥದ್ದು ದ ಸ್ಲೀಪ್ ಕಂಪ್ನಿಯ ಆಫೀಸ್ ಚೇರ್ ಅಂತ ಹೇಳ್ಬೋದು. ಸೊ ಇವತ್ತು ಈ ಒಂದು ಚೇರ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ಒಂದು ಚೇರ್ನ ಯಾವ ರೀತಿ ನಾವು ಸೆಟ್ ಮಾಡ್ಕೊಳ್ಳೋದು, ಏನು ಪ್ರೈಸ್ ಆಗುತ್ತೆ, ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು. ಮೊದಲನೇದಾಗಿ ಬಾಕ್ಸ್ನ ಮೇಲೆ ಇರತಕ್ಕಂಥ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ, ಜಸ್ಟ್ ನಮಗೆ ಇಲ್ಲಿ ಸ್ಲೀಪ್ ಕಂಪ್ನಿ ಅಂತ ಮೆನ್ಷನ್ ಮಾಡಿದ್ರೆ ಯೂನೋ ಸೀರೀಸ್ನಲ್ಲಿ ಬರತಕ್ಕಂಥ ಒಂದು ಚೇರ್ ಇದಾಗಿರುವಂಥದ್ದು. ಸೊ ನಮ್ಮ ಮನೆಗೆ ಈ ರೀತಿಯಾಗಿ ಒಂದು ಬಾಕ್ಸ್ನ ಕಳಿಸ್ಕೊಡ್ತಾರೆ. ಆರ್ಡರ್ ಮಾಡಿದ ನಂತರ ತುಂಬ ನೀಟಾಗಿ ಪ್ಯಾಕಿಂಗ್ ಇರುತ್ತೆ ಆಯಿತಾ. ಎಲ್ಲ ಒಂದು ಚೇರ್ ಎಕ್ಸೆಸರೀಸ್ ಒಂದೇ ಬಾಕ್ಸಲ್ಲಿ ನಮಗೆ ಬರುತ್ತೆ. ಸೊ ಈಗ ಬಾಕ್ಸ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಏನೆಲ್ಲ ಒಂದು ಎಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸೊ ಈ ಚೇರ್ನ ಯಾವ ರೀತಿ ಅಸೆಂಬಲ್ ಮಾಡ್ಕೊಳ್ಳೋದು ಅಂತ ಒಂದು ಡೀಟೇಲ್ ಆಗಿರ್ತಕ್ಕಂಥ ಒಂದು ಬುಕ್ಲೆಟ್ನ ಇಲ್ಲಿ ಕೊಟ್ಟಿರುವಂಥದ್ದು, ಡಾಕ್ಯುಮೆಂಟೇಷನ್ ಕೊಟ್ಟಿದ್ದಾರೆ. ಸೊ ಇದ್ರ ಜೊತೆಗೆ ಎಲ್ಲ ಎಕ್ಸೆಸರೀಸ್ನ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಆಯಿತಾ. ನೋಡ್ತಾ ಇದ್ದೀರಾ, ವೀಲ್ಸ್ ಆಗಿರ್ಬೋದು, ಬೇಸ್ ಆಗಿರ್ಬೋದು, ಮೆಕ್ಯಾನಿಸಮ್ನ ಕೊಟ್ಟಿದ್ದಾರೆ. ಆಮೇಲೆ ಲೆಫ್ಟ್ ಮತ್ತು ರೈಟ್ ಒಂದು ಆರ್ಮ್ಸ್ನ ಇಲ್ಲಿ ಕೊಟ್ಟಿರುವಂಥದ್ದು, ನೈಲಾನ್ ಫ್ರೇಮ್ನ ಇಲ್ಲಿ ಕೊಟ್ಟಿದ್ದಾರೆ. ತುಂಬ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಂದಿಷ್ಟು ಸ್ಕ್ರೂಸ್ ಐತೆ ನಿಮಗೆ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಬೇಸ್ ಏನಿದೆಯಲ್ಲ, ಒಂದು ಬೇಸ್ಗೆ ಆಲ್ರೆಡಿ ವೀಲ್ಸ್ನ ಅವರೇ ಫಿಟ್ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಲಾಸ್ಟ್ ಚೇರ್ನ ನಾವು ಅನ್ಬಾಕ್ಸಿಂಗ್ ಮಾಡುವಾಗ ಸ್ವತಃ ನಾವೇ ಮಾಡ್ಕೋಬೇಕಿತ್ತು, ಅದು ಸ್ವಲ್ಪ ಹೆಡ್ಡೇಕ್ ಆಗ್ತಾ ಇತ್ತು ನಮಗೆ. ಬಟ್ ಇವಾಗ ಅವರೇ ಇದನ್ನ ನೀಟಾಗಿ ಫಿಟ್ ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವು ಜಸ್ಟ್ ಒಂದು ಗ್ಯಾಸ್ ಲಿಫ್ಟ್ ಏನಿದೆಯಲ್ಲ, ಸೊ ಇದನ್ನ ಈ ರೀತಿಯಾಗಿ ಫಿಕ್ಸ್ ಮಾಡಬೇಕಾಗುತ್ತೆ. ಜಸ್ಟ್ ಇಡೋದಷ್ಟೇ ಆಯಿತಾ. ಸೊ ಆರಾಮಾಗಿ ನಾವೇ ಇದನ್ನು ಒಂದು 20 to 30 ಮಿನಿಟ್ಸಲ್ಲಿ ಅಸೆಂಬಲ್ ಮಾಡ್ಕೊಂಡು ಬಿಡ್ಬೋದು. ಸೊ ಇದಾದ ನಂತರ ಒಂದು ಸೀಟ್ ಏನಿದೆಯಲ್ಲ, ಒಂದು ಸೀಟ್ ನೋಡ್ತಾ ಇದ್ದಾರೆ, ಸೀಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜಿಯೊಂದಿಗೆ ಬರ್ತಾ ಇರುವಂಥದ್ದು. ಸೊ ಇವನ್ ಇವರು ಸ್ಲೀಪ್ ಕಂಪ್ನಿಯವರು ಏನಂದರೆ, ಇವರ ಒಂದು ಮ್ಯಾಟ್ರೆಸ್ನ ಸಹಿತ ಒಂದು ಸೇಮ್ ಟೆಕ್ನಾಲಜಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಸೀಟ್ಗೆ ನಾವು ಒಂದು ಮೆಕ್ಯಾನಿಸಮ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ದಾರೆ, ಮೆಕ್ಯಾನಿಸಮ್ ಕ್ವಾಲಿಟಿ ಸಹಿತ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಮೆಕ್ಯಾನಿಸಮ್ಗೆ ಮತ್ತು ಗ್ಯಾಸ್ ಲಿಫ್ಟ್ಗೆ ಏನಿದೆಯಲ್ಲ, ಒಂದು 3 ವರ್ಷ ವಾರಂಟಿ ಸಹಿತ ಕೊಡ್ತಾ ಇರೋದು ಒಂದು ಬೆಸ್ಟಿಂಗ್ ಅಂತಲೇ ಇಲ್ಲಿ ಹೇಳ್ಬೋದು. ಸೊ ಇವಾಗ ನಾವು ಬೇಸ್ಗೆ ಒಂದು ಗ್ಯಾಸ್ ಲಿಫ್ಟ್ನ ಸೆಟ್ ಮಾಡ್ಕೊಂಡ್ವಿ. ಇದಾದ ನಂತರ ಒಂದು ಸೀಟ್ಗೆ ಏನು ಮಾಡಬೇಕು, ಮೆಕ್ಯಾನಿಸಮ್ನ ನೀಟಾಗಿ ಸ್ಕ್ರೂ ಫಿಟ್ ಮಾಡ್ಕೋಬೇಕು. ಜಸ್ಟ್ 3 ಸ್ಕ್ರೂ ನಾವಿಲ್ಲಿ ಫಿಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನೋಡ್ತಾ ಇದ್ರೆ, ಸೀಟ್ನ ನಾನು ಏನು ಮಾಡ್ತಾ ಇದ್ದೀನಿ, ಈಗ ಈ ಒಂದು ಗ್ಯಾಸ್ ಲಿಫ್ಟ್ ಮೇಲೆ ನಾನು ಜಸ್ಟ್ ಫಿಕ್ಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಡೋದಷ್ಟೇ ಆಯಿತಾ. ಜಸ್ಟ್ ಇಟ್ಬಿಟ್ರೆ ಸಾಕು, ಅದು ಸೆಟ್ ಆಗಿಬಿಡುತ್ತೆ. ಇದಾದ ನಂತರ ಲೆಫ್ಟ್ ಮತ್ತು ರೈಟ್ ಆರ್ಮ್ಸ್ಗಳನ್ನು ನಾವು ನೀಟಾಗಿ ಇಲ್ಲಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಾದ ನಂತರ ಹಿಂದ್ಗಡೆ ಭಾಗದಲ್ಲಿ ಒಂದು ನೈಲಾನ್ ಫ್ರೇಮ್ ಏನಿದೆಯಲ್ಲ, ಸೊ ಇದನ್ನು ನಾವು ಇಲ್ಲಿ ಜಸ್ಟ್ ಹಿಂದ್ಗಡೆ 3 ಸ್ಕ್ರೂಸ್ಗಳನ್ನು ಫಿಟ್ ಮಾಡ್ಕೊಂಡ್ವಿ ಅಂತಂದರೆ ನೀಟಾಗಿ ಸೆಟ್ ಆಗುತ್ತೆ. ಇದಾದ ನಂತರ ಒಂದು ಹೆಡ್ ರೆಸ್ಟ್ನ ಸಹಿತ ಇದಕ್ಕೆ ಜಸ್ಟ್ 2 ಸ್ಕ್ರೂಸ್ ಮೂಲಕ ಫಿಟ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಒಂದು ಚೇರ್ ಯೂಸ್ ಮಾಡೋಕ್ಕೆ ರೆಡಿ ಆಯಿತು. ನೋಡ್ತಾ ಇದ್ರೆ ಚೇರ್ ನೋಡೋಕ್ಕೆ ನಮಗೆ ಆಸಮ್ ಆಗಿ ಕಾಣ್ತಾ ಇದೆ. ಮೊದಲನೇದಾಗಿ ಈ ಚೇರ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ಒಂದು ಡ್ಯುವೆಲ್ ಕಲರ್ನಲ್ಲಿ ಬರ್ತಾ ಇರೋದ್ರಿಂದ ನೋಡೋಕ್ಕೆ ಸಖತ್ತಾಗಿ ಕಾಣುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಆಯಿತಾ. ಸೊ ಡಿಸೈನ್ಸ್ ಸಹಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಎರಡು ಮಾತೇ ಇಲ್ಲ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜಿ ಇರ್ತಕ್ಕಂಥ ಒಂದು ಸೀಟ್ನ ಯೂಸ್ ಮಾಡೋದ್ರಿಂದ ತುಂಬ ಕಂಫರ್ಟಬಲ್ ಆಗಿ ನಮಗೆ ಒಂದು ಚೇರ್ ಸಿಗ್ತಾ ಇದೆ. ಸೊ ಆಮೇಲೆ ಒಂದು ಚೇರ್ ಫ್ರೇಮ್ ಬಗ್ಗೆ ಹೇಳೋದಾದರೆ, ನೈಲಾನ್ ಫೈಬರ್ನೊಂದಿಗೆ ಬರ್ತಾ ಇರುವಂಥದ್ದು, ಬ್ರೀಥೇಬಲ್ ಮೆಶ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಆರ್ಮ್ ಬ್ರೆಸ್ಟ್ಗಳ ಬಗ್ಗೆ ಹೇಳೋದಾದರೆ, ನೋಡ್ತಾ ಇದ್ರೆ ಎರಡೂ ಕಡೆ ಒಂದು ಹೆವಿ ಡ್ಯೂಟಿ ಇರ್ತಕ್ಕಂಥ ನೈಲಾನ್ 2D ಅಡ್ಜಸ್ಟೇಬಲ್ ಒಂದು ಆರ್ಮ್ ಬ್ರೆಸ್ಟ್ಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಬೇಸ್ ಬಗ್ಗೆ ಹೇಳೋದಾದರೆ, ನಾನು ಆಲ್ರೆಡಿ ನಿಮಗೆ ಮೊದಲೇ ಹೇಳಿದೆ, ಹೆವಿ ಡ್ಯೂಟಿ ನೈಲಾನ್ ಬೇಸ್ನ ಕೊಟ್ಟಿದ್ದಾರೆ. ಅಪ್ ಟು 125 kg ವರೆಗೂ ಆರಾಮಾಗಿ ಒಂದು ಚೇರ್ನಲ್ಲಿ ನಡೆಯುತ್ತೆ. ಸೊ ಆಮೇಲೆ ಒಂದು ವೀಲ್ಸ್ ಬಗ್ಗೆ ಮಾತಾಡಿದ್ದಾರೆ. 60 mm ಇರ್ತಕ್ಕಂಥ ಆ್ಯಂಟಿ ಸ್ಕ್ರ್ಯಾಚ್ ಇರ್ತಕ್ಕಂಥ ಒಂದು ವೀಲ್ಸ್ನ ಇಲ್ಲಿ ಕೊಟ್ಟಿರೋದು ಬೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಒಂದು ವೀಲ್ ಬೇಸ್ ಬಗ್ಗೆ ಹೇಳಿದರೆ ನೈಲಾನ್ ಬೇಸ್ನ ಇಲ್ಲಿ ಕೊಟ್ಟಿದ್ದಾರೆ. ಚೇರ್ನ ಕಂಫರ್ಟ್ ಮತ್ತು ಅಡ್ಜಸ್ಟಬಿಲಿಟಿ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ಒಂದು ಪೇಂಟೆಡ್ ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜಿ ಇರತಕ್ಕಂಥ ಸೀಟ್ನ ಇಲ್ಲಿ ಕೊಟ್ಟಿರುವಂಥದ್ದು ತುಂಬ ನೀಟಾಗಿದ್ದು ಸೆಟ್ ಆಗುತ್ತೆ. ಆಮೇಲೆ ಒಂದು ಗ್ಯಾಸ್ ಲಿಫ್ಟ್ ಬಗ್ಗೆ ಮಾತಾಡೋದಾದರೆ, ಒಂದು ಸರ್ಟಿಫೈಡ್ ಗ್ಯಾಸ್ ಲಿಫ್ಟ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ನೋಡ್ತಾ ಇರೋ ಒಂದು ರಿಕ್ಲೈನರ್ ಬಗ್ಗೆ ಹೇಳೋದಾದರೆ, ಒಂದು ಸಿಂಕ್ರೋ ಮೆಕ್ಯಾನಿಸಮ್ ಇರತಕ್ಕಂಥ ಒಂದು ಸ್ಮೂತ್ ಆಗಿರ್ತಕ್ಕಂಥ ಒಂದು ರಿಕ್ಲೈನಿಂಗ್ನ ಕೊಟ್ಟಿದ್ದಾರೆ. ನೀವು ಅಪ್ ಟು ಒಂದು 135 ಡಿಗ್ರಿವರೆಗೂ ನೀವು ಆರಾಮಾಗಿ ಹಿಂದ್ಗಡೆ ಎಲ್ಲ ನೀವು ಬೆಂಡ್ ಮಾಡ್ಕೊಂಡು ಸಹಿತ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬೋದು. ಆಮೇಲೆ ಟಿಲ್ಟ್ ಮತ್ತು ಲಾಕ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಿದರೆ, ಮಲ್ಟಿಪಲ್ ಅಡ್ಜಸ್ಟೇಬಲ್ ಟಿಲ್ಟ್ ಮತ್ತು ಲಾಕ್ ಆಪ್ಷನ್ಸ್ನೇ ಒಂದು ಚೇರ್ನೊಂದಿಗೆ ಕೊಟ್ಟಿರುವಂಥದ್ದು. ಆಮೇಲೆ ಲಂಬರ್ಡ್ ಸಪೋರ್ಟ್ ಬಗ್ಗೆ ಮಾತಾಡಿದರೆ, ಹಿಂದ್ಗಡೆ ಒಂದು ಸ್ಮಾರ್ಟ್ ಗ್ರಿಡ್ ಟೆಕ್ನಾಲಜಿಯೊಂದಿಗೆ ಸೀಟ್ನಲ್ಲಿ ಸಹಿತ ನಮಗೆ ಒಂದು ಅಡ್ಜಸ್ಟಬಲ್ ಇರತಕ್ಕಂಥ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಬ್ಯಾಕ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಸಹಿತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಂದು ಸಿಂಕೋ ಮೆಕ್ಯಾನಿಸಮ್ನ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಸೀಟ್ ಅಡ್ಜಸ್ಟ್ಮೆಂಟ್ ಸಹಿತ ತುಂಬ ನೀಟಾಗಿ ಆಗುತ್ತೆ ಆಯಿತಾ. ಹೈಟ್ನ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಸೆಟ್ ಮಾಡ್ಕೋಬೋದು. ಇವನ್ ಹೆಡ್ ರೆಸ್ಟ್ ಏನಿದೆ ಹಿಂದ್ಗಡೆ ಭಾಗದಲ್ಲಿ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇರೋದ್ರಿಂದ ಸಹಿತ ನಿಮ್ಮ ಹೈಟ್ ಏನಾದರೂ ಜಾಸ್ತಿ ಇದೆ ಅಂತಂದ್ರೆ ಸಹಿತ ಎಲ್ಲ ಒಂದು ಹೈಟ್ನವ್ರಿಗೆ ಸಹಿತ ಇದು ನೀಟಾಗಿ ಸೆಟ್ ಆಗುತ್ತೆ. ಆಮೇಲೆ ಒಂದು ಆರ್ಮ್ ರೆಸ್ಟ್ ನೋಡ್ತಾ ಇದ್ರೆ, ಒಂದು 2D ಅಡ್ಜಸ್ಟಬಲ್ ಆರ್ಮ್ ರೆಸ್ಟ್ನ ಕೊಟ್ಟಿದ್ದಾರೆ. ಇಲ್ಲಿ ಸಹಿತ ನೀವು ಹೈಟ್ನ ಸಹಿತ ಆರಾಮಾಗಿ ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ನೀವೇನಾದರೂ ಒಂದು 3 ರಿಂದ 4 ಗಂಟೆಗಳ ಕಾಲ ಒಂದು ಒಂದೇ
ಕಡೆ ಕೂತ್ಕೊಂಡು ನೀವು ಕೆಲಸ ಮಾಡ್ತೀರಾ ಅಂದ್ರೆ ಸಹಿತ ಯಾವುದೇ ರೀತಿ ಇಶ್ಯೂಸ್ ಆಗಲ್ಲ. ಆರಾಮಾಗಿ ಒಂದು ಚೇರ್ನ ನೀವು ಯೂಸ್ ಮಾಡ್ಕೋಬಹುದು. ಇನ್ನು ಚೇರ್ನ ಪ್ರೈಸ್ ಬಗ್ಗೆ ಮಾತಾಡಿದರೆ 8,999 ರೂಪಾಯಿ ಬಜೆಟ್ನಲ್ಲಿ ಈ ಚೇರ್ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ ಕೇಸ್ ಈ ಬಜೆಟಲ್ಲಿ ಏನಾದರೂ ಚೇರ್ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಸ್ಲೀಪ್ ಕಂಪ್ನಿ ಚೇರ್ ಸಹಿತ ಒಂದು ಬೆಟರ್ ಅಂತ ನನಗೆ ಅನ್ಸುತ್ತೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿಕೊಂಡು ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.